ಖಮೇನಿ ಅಂತ್ಯಕ್ರಿಯೆ ವೇಳೆಯಲ್ಲಿ ಅಪಾರ ಪ್ರಮಾಣದ ಸಾವು ನೋವು ಆಗಬಹುದು ಅಂತ ಒಂದು ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇರಾನ್ನಲ್ಲಿ ಮುಂಚಿತವಾಗಿಯೇ 3,000 ಸಮಾಧಿ ಸಿದ್ಧವಾಗ್ತಾ ಇದೆ. ವಾರ ಪೂರ್ತಿ ನಡೆಯುವಂಥ ಅಂತ್ಯಕ್ರಿಯೆ ಸಮಾರಂಭ ಇದು. ತಾಪಮಾನ ಏರಿಕೆ ಆಗ್ತಾ ಇದೆ, ಅಲ್ಲಿ ಕಾಲ್ತುಳಿತ ಆಗಬಹುದು, ಜನಸಂದಣಿಯಿಂದಾನೇ ಸಾವು ಸಂಭವಿಸಬಹುದು ಅಂತೇಳಿ 3,000 ಸಮಾಧಿಗಳನ್ನು ಆಲ್ರೆಡಿ ರೆಡಿ ಮಾಡಲಾಗಿದೆ ಅಲ್ಲಿ. ಅಂದರೆ ಒಂಥರ ಅಪಾಯಕಾರಿ ಅಂತ. ಅಷ್ಟೊಂದು ಜನ, ಇತಿಹಾಸದಲ್ಲೇ ಕಂಡು ಕೇಳರಿಯದಷ್ಟು ಜನ ಈ ಸಾವಿಗೆ ಅಂತಿಮ ದರ್ಶನಕ್ಕೆ ಅಂತೇಳಿ ಬರ್ತಾ ಇರೋದು ನಿಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ. ತುಂಬ ಜನಸಂದಣಿ ಇದೆ ಅಲ್ಲಿ, ತಾಪಮಾನ ಬೇರೆ ಏರಿಕೆ ಆಗ್ತಾ ಇದೆ, ಸ್ಟ್ಯಾಂಪೀಡ್ ಆಗಬಹುದು, ತುಂಬ ಜನಸಂದಣಿಯಿಂದನೇ ಉಸಿರುಗಟ್ಟಬಹುದು, ಗೊತ್ತಿಲ್ಲ ನಮಗೆ. ಜನಸಂದಣಿ ಕಾರಣಕ್ಕೇ 1,500ರಿಂದ 3,000 ಜನ ಸಾಯಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಸಮಾರಂಭದಲ್ಲಿ 2 ಕೋಟಿ ಜನ, 2 ಲಕ್ಷ ಅಲ್ಲ, 2,000 ಅಲ್ಲ. ನೀವು ದೊಡ್ಡದು ಸ್ಟೇಡಿಯಂ ಕ್ರಿಕೆಟಲ್ಲಿ ಅಂತ ನೋಡ್ತಿರಲ್ಲ, ಇಡೀ ಕ್ರಿಕೆಟ್ ನಮ್ಮ ದೊಡ್ಡ ಸ್ಟೇಡಿಯಂ ಕೆಪಾಸಿಟಿನೇ 1,30,000 ಚಿಲ್ಲರೆ. ದೊಡ್ಡ ಸ್ಟೇಡಿಯಂ ಅಪ್ಪ ನಮ್ಮಲ್ಲಿ ಅಂತ ಹೇಳ್ಕೊಳ್ತೀವಲ್ಲ, ಅಂಥ ಸ್ಟೇಡಿಯಮ್ಮು ನೀವು ಯೋಚನೆ ಮಾಡಿಬಿಟ್ರೆ 200 ಸ್ಟೇಡಿಯಂ ಹಾಕಿದ್ರೆ ಎಷ್ಟು ಜನನೋ ಅಷ್ಟು ಜನ ಇಲ್ಲಿ ಸೇರ್ತಾರೆ. 2 ಕೋಟಿ ಜನ. ದೊಡ್ಡ ವಿಪತ್ತು ಸಂಭವಿಸಿದಲ್ಲಿ ಮೃತಪಟ್ಟವರು, ಕಾಣೆಯಾದವರ ನಿರ್ವಹಣೆ ಸಂಘಟನೆ ಮಾಡಲಿಕ್ಕೆ ವಿಶೇಷ ಘಟಕವನ್ನು ಮುಂಜಾಗ್ರತೆಗೆ ಸ್ಥಾಪನೆ ಮಾಡಲಾಗಿದೆ. ಅಂತ್ಯ ಸಂಸ್ಕಾರಕ್ಕೆ ಮುಂಚಿತವಾಗಿಯೇ 3,000 ಸಮಾಧಿ ರೆಡಿಯಾಗಿದೆ ಅಲ್ಲಿ. ಈಗಾಗಲೇ ಲಕ್ಷಾಂತರ ಜನರಿಗೆ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಇದೆ. ಜುಲೈ 80ನೇ ತಾರೀಕು ನಡೆಯುವಂತಹ ಆಯಾತೊಲ್ಲಾ ಖಮೇನಿ ಅಂತ್ಯಕ್ರಿಯೆ ಇದು. ಫೆಬ್ರವರಿ 28ನೇ ತಾರೀಕು ಅಮೆರಿಕ ಇಸ್ರೇಲ್ ಜಂಟಿ ದಾಳಿಯಲ್ಲಿ ಖಮೇನಿ ಬಲಿಯಾಗಿದ್ದರು. ಇರಾನ್ನ ಸರ್ವೋಚ್ಚ ನಾಯಕ, ಶಿಯಾದ ದೊಡ್ಡ ಮುಖಂಡ ಇವರು ಆಯಾತೊಲ್ಲಾ ಅಲಿ ಖಮೇನಿ. ನಾಯಕ, ಇರಾನ್ನ ಮುಖ್ಯಸ್ಥ, ಸರ್ವೋಚ್ಚ ನಾಯಕ, ಇದೆಲ್ಲದಕ್ಕಿಂತ ಶಿಯಾ ಧರ್ಮಕ್ಕೆ ದೊಡ್ಡ ಗುರುವಾಗಿದ್ದರು ಅಂತ ಆ ಧರ್ಮದವರು ಇನ್ನೂ ತುಂಬ ಗೌರವಿಸ್ತಾರೆ. ಅಂಥವರ ಅಂತ್ಯಕ್ರಿಯೆಯಲ್ಲಿ 2 ಕೋಟಿ ಜನ ಪಾಲ್ಗೊಳ್ತಾ ಇದ್ದಾರಲ್ಲ, ಏನು ಬೇಕಾದರೂ ಆಗಬಹುದು ಅಂತೇಳಿ ಇರಾನ್ ಇದಕ್ಕೆ ಸಜ್ಜಾಗ್ತಾ ಇದೆ.